ಜೆಡಿಯು ಪಕ್ಷದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು, ಬಡವರ ಪಾಲಿನ ಆಶಾ ಕಿರಣರಾದ ಎಂಎಲ್ಎ ರಾಮಣ್ಣನವರು 50ನೇ ವರ್ಷದ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳ ಹಾಗೂ ಕಾರ್ಯಕರ್ತರು ಹಾಗೂ ಹಲವು ಸಂಘ ಸಂಸ್ಥೆಗಳು ಅದ್ಧೂರಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿದರು. ಈ ಸಂದರ್ಭದಲ್ಲಿ ಹಲವು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಿ ದೇವರ ಆಶೀರ್ವಾದವನ್ನು ಪಡೆದರು ಹಾಗೂ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ನೆಲಮಂಗಲ ತಾಲೂಕಿನಲ್ಲಿ ಕಡುಬಡವರಿಗೆ ಉಚಿತವಾಗಿ ಮನೆ ಕಟ್ಟಿಸಿ ಕೊಟ್ಟಿರುವುದರು. ಇದೇ ಸಂದರ್ಭದಲ್ಲಿ ಮನೆಗಳ ಪೂಜೆ ಮಾಡಿದ್ದಾರೆ. ರಾಮಣ್ಣನವರು ಮಾತನಾಡಿ, ನೆಲಮಂಗಲ ತಾಲೂಕಿನಲ್ಲಿ ಸುಮಾರು 2,000 ಉಚಿತ ಮನೆಗಳನ್ನು ಕಟ್ಟಿಸಿದ್ದೇನೆ. ಇನ್ನೂ ಸಾವಿರಾರು ಬಡ ಕುಟುಂಬಗಳಿಗೆ ಮನೆಗಳನ್ನು ಕಟ್ಟಿಸಿಕೊಡುತ್ತೇನೆ. ನೆಲಮಂಗಲ ತಾಲೂಕಿನಲ್ಲಿ ಗುಡಿಸಲು ಮುಕ್ತ ತಾಲೂಕನ್ನಾಗಿ ಮಾಡುವುದು ನನ್ನ ಧ್ಯೇಯ ಎಂದು ಹೇಳಿದ್ದಾರೆ. ನಾವು ಒಂದು ನಮ್ಮ ಅಭಿಮಾನಿಗಳ ಸಲುವಾಗಿ ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ರೆ ನಾನು ಅದನ್ನ ಬರುವಂಥ 28ಕ್ಕೆ ನಾನೊಂದು ಜೆಡಿಯು ಪಕ್ಷದ ಎಮ್.ಎಲ್.ಎ ಆಕಾಂಕ್ಷಿ ಆಗಿದ್ದೀನಿ ನೆಲಮಂಗಲ ಕ್ಷೇತ್ರಕ್ಕೆ. ಹಾಗಾಗಿ ನನಗೆ ಈಗ ಬಂದಿರೋಂಥ ನಮ್ಮ ಅಭಿಮಾನಿಗಳು ನನಗೆ ಸಪೋರ್ಟ್ ಕೊಡ್ತಾರಂತ ಎಲ್ಲ ಖಂಡಿತ ಸ್ವಲ್ಪ ನನಗೆ ಈಗಿರೋಂಥ ಎಮ್.ಎಲ್.ಎಗಳು ಆಸಕ್ತಿ ಏನಾಗಿದೆ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಬಡವ್ರಿಗೋಸ್ಕರ ಬಡವ್ರಿಗೆ ಸೇವೆ ಮಾಡ್ತಾಯಿದ್ದೀನಿ. ನಾನು ರಾಜಕೀಯವಾಗಿ ಎಲ್ಲೂ ಕೆಲಸ ಮಾಡ್ತಾಯಿಲ್ಲ. ನನ್ನ ಒಂದು ಶ್ರಮಜೀವಿಯಾಗಿ ನಾನೊಬ್ಬ ಸಮಾಜ ಸೇವಕನಾಗಿ ನಮ್ಮ ತಾಲೂಕಿಗೆ ಏನು ಗ್ರಾಮಗಳಿಗೆ ತುಂಬ ಬಡವರಿರೋ ಅಂಥವ್ರಿಗೆ ಮನೆ ಕಟ್ಸೋ ಅಂಥದ್ದು, ಈಗ ತುಂಬ ಕಡು ಬಡವಿರೋದು ಇವತ್ತು ಕಟ್ಸ್ತಾ ಇದ್ದೀನಿ. ಈಗ ಹೇಳಿದ್ದೀನಿ ಎಲ್ಲ ಈಗ ಬಂದಿರೋ ಅಂಥವ್ರಿಗೆ ಎಲ್ಲ 15ನೇ ತಾರೀಕು ಸ್ಟಾರ್ಟ್ ಮಾಡ್ತೀನಮ್ಮ. ನಾನು ಹುಟ್ಟುಹಬ್ಬ ಇತ್ತು, ಹಂಗಾಗಿ ಈಗ ಕಟ್ಸಿರೋ ಅಂಥ ಮನೆ ಉದ್ಘಾಟನೆ ಈಗಾಗಲೇ ಒಂದು 150-200 ಮನೆ ಉದ್ಘಾಟನೆ ಮಾಡಿದ್ದೀನಿ. 2,000 ಮನೆವರೆಗೂ ರೀಚ್ ಆಗಿದ್ದಾವೆ. ಇನ್ನೂ ಎಲ್ಲ ಮೋಲ್ಡ್ ಲೆವೆಲು, ಕೆಲವು ನಿಂಟ್ಲು ಲೆವೆಲ್ ಮಾಡ್ತಾಯಿದ್ದಾರೆ. ಹಾಗಾಗಿ ನನಗೆ ಭಾಳ ಖುಷಿ ಆಯಿತು ಇವತ್ತು. ಯಾಕೆಂದರೆ ಒಂದು 3 ಮನೆ ಹಳ್ಳಿ ಒಳಗಡೆ ನಾನು ಉದ್ಘಾಟನೆ ಮಾಡಿದ್ದು ಭಾಳ ಖುಷಿ ಆಯಿತು, ಹೆಮ್ಮೆ ಅನ್ನಿಸ್ತು. ಹಾಗಾಗಿ ಹುಟ್ಟುಹಬ್ಬಕ್ಕಿಂತ ಖುಷಿಯಾಗಿರೋದೇನೋ ಒಂದು 4 ಜನ ಬಡವ್ರಿಗೆ ಮನೆ ಕಟ್ಕೊಟ್ಟೇನೆ ಅನ್ನೋದು ಭಾಳ ಹೆಮ್ಮೆ ಆಗಿದೆ ನನಗೆ. ಹಾಗಾಗಿ ನಮ್ಮ ಎಲ್ಲ ಅಭಿಮಾನಿಗಳಿಗೂ ವಂದನೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಸಾಕಷ್ಟು ಮನೆಗಳನ್ನ ಕಟ್ಟಿದ್ದೀರಾ, ಇನ್ನು ಮುಂದೆ ಒಂದಷ್ಟು ಕಟ್ಟಬೇಕು ಅಂತಿದ್ರಿ. ಎಷ್ಟು ಮನೆಗಳನ್ನ ಕಟ್ಟಬೇಕು ಅಂತ ನಿಮ್ಮ ಒಂದು ಸರ್? ನಮ್ಮ ತಾಲೂಕಲ್ಲಿ ಟೋಟಲ್ ಗುಡಿಸಲು ಮುಕ್ತ ಮಾಡಬೇಕು ಅನ್ನೋದು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಅದಕ್ಕೆಲ್ಲ ನಮ್ಮ ತಾಯಿ ಚಾಮುಂಡೇಶ್ವರಿ, ನಮ್ಮ ಮಂದೇವರು ಆಂಜನೇಯ ಶಕ್ತಿ ಕೊಡಬೇಕು. ನಾನು ಇನ್ನೂ 20 ಜನ, ಇನ್ನೂ ಒಂದು 25 ಸಾವಿರ ಮನೆಗಳಂತೂ ಕಟ್ಟೋದು ಖಂಡಿತ ಕಟ್ತೀನಿ. ಯಾರೇ ಅಡ್ಡಿಪಡಿಸಿದ್ರು ನಾನು ಮನೆ ಕಟ್ಟೋದೇ ನಿಲ್ಲಿಸಲ್ಲ. ಈಗಾಗಲೇ ಸುಮಾರು ಬೆದರಿಕೆ ಕರೆಗಳು ಬಂದಿದ್ದಾವೆ. ಸುಮಾರು ಹಳ್ಳಿಗಳಲ್ಲಿ ಬೇರೆ ಬೇರೆ ಪಾರ್ಟಿಗಳವರು ಅವ್ನು ಹೆಂಗೆ ಮಾಡ್ತಾನೆ, ಇವ್ನು ಹೆಂಗೆ ಮಾಡ್ತಾನೆ ಅನ್ನೋದು. ಆಮೇಲೆ ನಮಗೆ ಬೇರೆಯವ್ರ ಕಡೆಯಿಂದ ಅವ್ನು ಸರಿಯಾಗಿ ಕಟ್ಟಿಲ್ಲ, ಮನೆ ಕಿತ್ತಾಕಿದ್ರು. ಸುಮ್ಮನೆ ಆದ್ರೂ ಅವನು ಫ್ರೆಶ್ ಕರ್ಕೊಂಡೋಗಿ ಯಾವುದೋ ಮನೆ ಕಿತ್ತಾಕ್ಸ್ಬಿಟ್ಟು ಮನೆ ಕಟ್ಸಿಲ್ಲ, ಅವ್ನಿಗೆ ಬಿಟ್ಟವನೇ ಅಂತ ಅವನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಆದರೆ ನಾನು ಏನಾದರೂ ಕಾಣಲ್ಲ. ಯಾಕೆಂದರೆ ಹಳ್ಳಿಗಳಲ್ಲಿ ಗೊತ್ತಿದೆ ಜನಗಳಿಗೆ ಯಾರು ಕೆಲಸ ಮಾಡಿಲ್ಲ, ಯಾರು ಕೆಲಸ ಮಾಡೋರೆ ಅಂತ. ಅವರೇ ಮಕ್ಕೋಗಿತಾರೆ ಅಲ್ಲೋದಾಗ. ನಂದೇನು ಅಭ್ಯಂತರ ಇಲ್ಲ, ಯಾರು ಟಿ.ವಿಯವ್ರು ಕರ್ಕೊಂಡೋಗಿ ತೋರಿಸ್ಲಿ ಬಿಡಿ. ನನಗಾಗಲೇ 1 ತಿಂಗಳಿಂದ ಆ ಥರ 1-2 ಕರೆ ಬಂದಿದ್ದು. ಮಾಡ್ಕೋಗ್ರು ನೀವು ಅಂತ ಹೇಳಿದ್ದೀನಿ. ಖಂಡಿತ ನಾನು ಹಳ್ಳಿಗಳಲ್ಲಾದ್ರೂ ಜನನೇ ಹೇಳ್ತಾರೆ ನನ್ನ ಬಗ್ಗೆ, ನಾವೇನು ಕೇಳಂಗಿಲ್ಲ ಯಾರು. ಹಾಗಾಗಿ ಜನಗಳ ಬೆಂಬಲ ಯಾವ ರೀತಿ ಇದೆ ಸರ್ ನಿಮಗೆ? ಸರ್, ನನಗೆ ಜನಗಳ ಬೆಂಬಲ ಮೊದಲಿಗೂ ಈಗ ತುಂಬ ರೆಸ್ಪಾನ್ಸ್ ಕೊಡ್ತಾಯಿದ್ದಾರೆ. ಆಮೇಲೆ ನನ್ನ ಬಗ್ಗೆ ಭಾರಕ್ಕೆ ಅಂತಂದಿದ್ದಾರೆ. ಪ್ರತಿಯೊಬ್ಬರೂ ಖಂಡಿತ ನಿನ್ನ ಜೊತೆಗೆ ಇರ್ತೀವಣ್ಣ, ನಾವು ನಿನಗೆ ಸಪೋರ್ಟ್ ಮಾಡ್ತೀವಿ, ನೀನು ಧೈರ್ಯ ಮುಂದೆ ಹೋಗೋಣ, ನಾವೆಲ್ಲ ನಿನ್ನ ಹಿಂದೆ ಇದ್ದೀವಿ ಅಂತ ಖಂಡಿತ ಸಪೋರ್ಟ್ ಮಾಡ್ತಾಯಿದ್ದಾರೆ. ಅವರಿಗೆ ಹೃತ್ಪೂರ್ವಕ ನನ್ನ ವಂದನೆಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. 2028ಕ್ಕೆ ಪಕ್ಕ ನಿಮ್ಮ ಒಂದು ಹಾಂ ಸರ್, 28ಕ್ಕೆ ಯಾರೇ ಎದುರಾದ್ರೂ ನಮ್ಮ ಪ್ರೀತಿಯ ನಮ್ಮ ನೆಲಮಂಗಲ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಜನಗಳು, ನಮ್ಮ ಅಕ್ಕ ತಂಗಿದ್ರು, ನಮ್ಮ ಅಣ್ಣ ತಮ್ಮದಿರು ಖಂಡಿತ ಕೈ ಹಿಡಿತಾರೆ ಅನ್ನೋದು ನನಗೆ ತುಂಬ ಭರವಸೆ ಇದೆ. ಖಂಡಿತ ನಾನು 28ಕ್ಕೆ ಎಮ್.ಎಲ್.ಎ ನೆಲಮಂಗಲ ಅಂತಲೇ ಖಂಡಿತ ನನಗೆ ತುಂಬ ಕಾನ್ಫಿಡೆಂಟ್ ಇದೆ. ಈಗ ಮುಂಬರುವ ಜಿಲ್ಲಾ ಪಂಚಾಯತಿ ಬರ್ತಾ ಇದೆ,
ನಿಮ್ಮ ಕಾರ್ಯಕರ್ತರನ್ನ ಯಾರನ್ನ ಕಳಿಸುವಂಥ ಸಾಧ್ಯತೆ ಇದೆಯಾ? ಖಂಡಿತ ನಾನು ಯಾವುದು ಈಗ ಏನು ಜಿಲ್ಲಾ ಪಂಚಾಯತ್ ಏನಿದೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಖಂಡಿತ ಹೇಳಿಸ್ತೀನಿ. ಗ್ರಾಮ ಪಂಚಾಯತ್ಗೂ ಮೆಂಬರ್ಗಳನ್ನ ಹಾಕೋಂಥ ಸಾಧ್ಯತೆ ಇದೆ. ಸರ್, ಕೆಲವು ನಾಯಕರು ಮಾತಾಡ್ತಾರೆ ಇದು JDU ಪಕ್ಷದಿಂದ ಅಮೌಂಟ್ ತಂದು ಮನೆ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸಂದರ್ಭ? ಸರ್, ಅವರೆಲ್ಲ ನಾಯಿ ಗೂಬೆಗಳು, ಯಾಕೆಂದ್ರೆ ಅವ್ರ ಕೈಲಿ ಮಾಡೋಕ್ಕೆ ಶಕ್ತಿ ಇಲ್ವಲ್ಲ. ಹಂಗಾಗಿ ಯಾವ ಪಕ್ಷ ಇದೆ ಇಲ್ಲಿ, ಯಾವುದೈತೆ, ಯಾವ ಸರ್ಕಾರದಿಂದ ನಮ್ಗೆ ಯಾವ್ದು ಬರುತ್ತೆ ಅನುದಾನ, ಯಾವುದಿದೆ, ಯಾವುದಿಲ್ಲ. ಬುಳ್ಳೆಗಳು ಎಲ್ಲ ಹೇಳ್ಕೊಂಡು ಸುಳ್ಳು ಮಾಹಿತಿಗಳು ಕೊಟ್ಕೊಂಡು ಜನಗಳಿಗೆ ಇಲ್ಲುತ್ತಲೆ ಯಾವುದೇ ನಮಗೆ ಕಂಡು ಬರಲ್ಲ. ಎಲ್ಲೇ ವಿಚಾರಿಸ್ಕೊಳ್ಳಿ ಬಿಡಿ, ಕೊಂಡು ಬರ್ತೈತೆ ಇಲ್ಲ ಅನ್ನೋದು ನಮ್ಮ ಪಾರ್ಟಿ ಆಫೀಸ್ಗೆ ಹೋಗಿ, ಪಾರ್ಟಿ ಆಫೀಸ್ ಐತೆ ಬೆಂಗಳೂರಲ್ಲಿ ಯಾವುದೋ ಒಂದು ಚಿಕ್ಕದು, ಕೇಳ್ಕೊಳ್ಳಿ ಬಿಡಿ ಸರ್ ಅವರು.